Myself, Ramanand Nayak D, selection grade lecturer in Chemical Engineering Department, Karnataka Government Polytechnic, Mangalore. On behalf of Department of Collegiate and Technical Education, I am going to present this session on glass and cement technology of Unit 3 of Chemical Technology subject of 5th semester Chemical Engineering. The main course outcome of this unit is on completion of the unit 3. The students will be able to recall the properties and applications of different types of glasses, cement, and identify the raw materials and illustrate the various steps in their manufacturing processes. Before going to this actual topic today, we just recall what we have studied in the last session, that is of unit 2, fertilizer and pesticide industries. ನಾವು ಇವತ್ತಿನ ಡಿಸ್ಕಷನ್ ಮಾಡುವ ಮೊದಲು ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಏನು ನಾವು ಕಲ್ತುಕೊಂಡಿದ್ದೀವಿ ಅನ್ನೋದನ್ನು ಓವರಾಲ್ ಆಗಿ ತಿಳ್ಕೊಳ್ಳೋಣ. ನಾವು ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಗಳನ್ನು ನೋಡಿದ್ದೀವಿ. ಫರ್ಟಿಲೈಸರ್ಗಳನ್ನು, ಅದರಲ್ಲಿ ಯೂರಿಯಾ ಮ್ಯಾನುಫ್ಯಾಕ್ಚರ್ ಇರ್ಬೋದು, ಅಮೋನಿಯಾ ಮ್ಯಾನುಫ್ಯಾಕ್ಚರ್ ಇರ್ಬೋದು. ಅಮೋನಿಯಾ ಒಂದು ಎಲ್ಲದಕ್ಕೂ ಒಂದು ಸ್ಟಾರ್ಟಿಂಗ್ ರಾ ಮೆಟೀರಿಯಲ್ ಅದು ಫರ್ಟಿಲೈಸರ್ಗಳಲ್ಲಿ. ಅಮೋನಿಯಂ ನೈಟ್ರೇಟ್, ಅಮೋನಿಯಂ ಸಲ್ಫೇಟ್, ಅಮೋನಿಯಂ ಫಾಸ್ಫೇಟ್, ಸೂಪರ್ ಫಾಸ್ಫೇಟ್, ಟ್ರಿಪಲ್ ಸೂಪರ್ ಫಾಸ್ಫೇಟ್, ಸೋಡಿಯಂ ಟ್ರೈಪಾಲಿಫಾಸ್ಫೇಟ್, ಕ್ಯಾಲ್ಶಿಯಂ ಫಾಸ್ಫೇಟ್, ಇವೆಲ್ಲ ಕೆಮಿಕಲ್ ಫರ್ಟಿಲೈಸರ್ ಆಗಿ ನಮ್ಮ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಯೂಸ್ ಮಾಡ್ತಾರೆ, ಉಪಯೋಗಿಸ್ತಾರೆ. ಇದರ ಬಗ್ಗೆ ನಾವು ತುಂಬ ಎಲ್ಲ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡೋದು, ಅದಕ್ಕೆ ರಾ ಮೆಟೀರಿಯಲ್ಸ್ ಏನು ಬೇಕು, ಹಾಗೆಯೇ ಅದರಲ್ಲಿ ಏನೇನು ಕೆಮಿಕಲ್ ರಿಯಾಕ್ಷನ್ಗಳಾಗ್ತವೆ, ಮತ್ತು ಅದು ಫ್ಲೋ ಶೀಟ್ ಯಾವ ಥರ ಇರ್ತದೆ, ಅದರಲ್ಲಿ ಯಾವ ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಏನೇನು ಪ್ರೋಸೆಸ್ ಆಗುತ್ತೆ, ಇದರ ಬಗ್ಗೆ ಎಲ್ಲ ನಾವು ಕಂಪ್ಲೀಟಾಗಿ ಲಾಸ್ಟ್ ಯೂನಿಟಲ್ಲಿ ತಿಳ್ಕೊಂಡಿದ್ದೀವಿ. ಹಾಗೆಯೇ ಬೇರೆ ಬೇರೆ ಪೆಸ್ಟಿಸೈಡ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವ ವಿಧಾನಗಳನ್ನು, ಹಾಗೆ ಪೆಸ್ಟಿಸೈಡ್ ಅಂದರೆ DDT, BHC, ಪ್ಯಾರಥಿಯಾನ್, 2,4-D, ಇದನ್ನೆಲ್ಲ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡೋದು, ಅದರ ರಾ ಮೆಟೀರಿಯಲ್ಸ್ ಏನು, ಹಾಗೆಯೇ ಕೆಮಿಕಲ್ ಪ್ರೋಸೆಸ್ ಏನಾಗ್ತದೆ, ಫ್ಲೋ ಚಾರ್ಟ್ ಯಾವ ಥರ ಇದೆ, ಇದರ ಅಪ್ಲಿಕೇಶನ್ಸ್ ಏನು, ಅದರ ಪ್ರಾಪರ್ಟೀಸ್ ಏನು, ಇವನ್ನೆಲ್ಲ ನಾವು ಕಲ್ತುಕೊಂಡಿದ್ದೀವಿ. ಈ ಸೆಷನಲ್ಲಿ in today's session we are going to discuss about manufacture of glass ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಏನೇನು ರಾ ಮೆಟೀರಿಯಲ್ಸ್ ಬೇಕು ಅಂತ ಇವತ್ತು ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡುವ. ಗ್ಲಾಸ್ ಅಂದರೆ ಏನು? ವಾಟ್ ಈಸ್ ಗ್ಲಾಸ್? ಗ್ಲಾಸ್ ಮೇ ಬಿ ಡಿಫೈನ್ಡ್ ಆಸ್ a rigid supercooled liquid having no definite melting point and a sufficiently high viscosity greater than 10 to the power 12 points to prevent crystallization, and chemically as the union of the non-volatile inorganic oxides resulting from the decomposition and fusion of alkali and alkaline earth compounds, sand and other glass constituents. ಇದನ್ನು ಗ್ಲಾಸನ್ನು ಒಂದು ಸೂಪರ್ ಕೂಲ್ಡ್ ಲಿಕ್ವಿಡ್, ಅದರಲ್ಲಿ ಡೆಫಿನೆಟ್ ಆದ ಒಂದು ಅದಕ್ಕೆ ಮೆಲ್ಟಿಂಗ್ ಪಾಯಿಂಟ್ ಇಲ್ಲ, ಹಾಗೆಯೇ ತುಂಬ ವಿಸ್ಕಾಸಿಟಿ ತುಂಬಾ ಇರ್ತದೆ,
ಅದರಿಂದ ಈ ಕ್ರಿಸ್ಟಲೈಸೇಷನ್ ಆಗೋದನ್ನ ಅದು ಪ್ರಿವೆಂಟ್ ಮಾಡ್ತದೆ. Glass is completely vitrified product, or at least such a product with a relatively small amount of non-vitreous material in suspension. ಈ ಗ್ಲಾಸ್ ಅಲ್ಲಿ ಆಕ್ಚುಲಿ ಗ್ಲಾಸ್ ಇಸ್ ಕಂಪ್ಲೀಟ್ಲಿ ವಿಟ್ರಿಫೈಡ್. ವಿಟ್ರಿಫಿಕೇಶನ್ ಅಂದ್ರೆ ಈ ರಾ ಮೆಟೀರಿಯಲ್ಸ್ ಎಲ್ಲ ಸಣ್ಣದಾಗಿ ಪೌಡರ್ ಮಾಡ್ತಾರೆ. ದಿ ಪಾರ್ಟಿಕಲ್ ಸೈಜ್ is very small and these are all of granular in size, small size. In that, when the particles are added together, ಅಂದ್ರೆ ಒಂದಕ್ಕೊಂದು ಅವು ಹತ್ರ ಇದ್ರೆ ಅದರ ಗ್ಯಾಪ್ ಅಲ್ಲಿ ವಾಯ್ಡ್ಸ್ ಇರ್ತದೆ. ವಾಯ್ಡ್ಸ್ ಇದ್ರಿಂದ ಈ ಮೆಟೀರಿಯಲ್ನ ನೀವು ಹೀಟ್ ಮಾಡಿದಾಗ ಅದರಲ್ಲಿರೋ ಫ್ಲಕ್ಸ್ ಎಲ್ಲ ಮೆಲ್ಟ್ ಆಗಿ ಈ ವಾಯ್ಡ್ಸ್ ಅನ್ನ ಅದು ಫಿಲ್ ಮಾಡುತ್ತೆ. ಅವಾಗ ಒಂದು ನಿಮಗೆ ಸ್ಮೂತ್ ಗ್ಲೇಸಿಯಸ್ ಸರ್ಫೇಸ್ ಸಿಗುತ್ತೆ. ಅದನ್ನ ವಿಟ್ರಿಫಿಕೇಶನ್ ಅಂತ, ಆ ಪ್ರೋಸೆಸ್ ಅನ್ನ ವಿಟ್ರಿಫಿಕೇಶನ್ ಪ್ರೋಸೆಸ್ ಅಂತ ಕರೀತಾರೆ. Glass has many uses because of its transparency, right? High resistance to chemical attack, effectiveness as an electrical insulator, and ability to contain a vacuum. So these are the physical properties of the glass. Glass is a brittle material and characteristically exhibits compressive strength much greater than its tensile strength. ಗ್ಲಾಸಿನ ಟೆನ್ಸೈಲ್ ಸ್ಟ್ರೆಂತ್ ತುಂಬಾನೇ ಕಡಿಮೆ ಇರ್ತದೆ, ಆದರೆ ಅದರ ಕಂಪ್ರೆಸಿವ್ ಸ್ಟ್ರೆಂತ್ ಜಾಸ್ತಿ ಇರ್ತದೆ. ಸ್ಟ್ರೆಂಥನಿಂಗ್ ಟೆಕ್ನಿಕ್ಸ್, most of which involves pre-stressing to introduce surface compression. Approximately 800 different types of glass composition are produced nowadays. 800ಕ್ಕಿಂತಲೂ ಜಾಸ್ತಿ ನಿಮಗೆ ಫಾರ್ಮುಲೇಷನ್ ಮಾಡಿ ಗ್ಲಾಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ವಿಲ್ ಸಿ ದಿ ರಾ ಮೆಟೀರಿಯಲ್. ಇದಕ್ಕೆ ಏನೇನು ಗ್ಲಾಸ್ ಮಾಡಲಿಕ್ಕೆ ಏನೇನು ಮೆಟೀರಿಯಲ್ ಬೇಕು ಅಂತ ನಾವು ನೋಡುವ. ಆಯ್ತಾ. ಒಂದನೇ ರಾ ಮೆಟೀರಿಯಲ್ ಸ್ಯಾಂಡ್, ಮರಳು. ಮರಳನ್ನ ಪ್ಯೂರ್ ಮರಳಾಗಿ ಇನ್ ದಿ ಫಾರ್ಮ್ ಆಫ್ ಕ್ವಾರ್ಟ್ಸ್ ಅಂದ್ರೆ ಬೆಣಚುಕಲ್ಲು, ಅದನ್ನ ಪೌಡರ್ ಮಾಡಿ ಅದರಿಂದ ಕೂಡ ಗ್ಲಾಸ್ ಅನ್ನ ಮಾಡ್ತಾರೆ. ಸ್ಯಾಂಡ್ ಫಾರ್ ಗ್ಲಾಸ್ ಮ್ಯಾನುಫ್ಯಾಕ್ಚರ್ ಶುಡ್ ಬಿ ಆಲ್ಮೋಸ್ಟ್ ಪ್ಯೂರ್ ಕ್ವಾರ್ಟ್ಸ್. ದಿ ಐರನ್ ಕಂಟೆಂಟ್ ಶುಡ್ ನಾಟ್ ಎಕ್ಸೀಡ್ 0.45% ಫಾರ್ ಟೇಬಲ್ ವೇರ್. ನಾವು ಟೇಬಲ್ ಅಲ್ಲಿ ಯೂಸ್ ಮಾಡುವಂತಹ ಗ್ಲಾಸು, ಕಪ್, ಸಾಸರ್, ಪ್ಲೇಟ್ಸ್ ಇವನ್ನೆಲ್ಲ ಮಾಡುವಾಗ, ಮ್ಯಾನುಫ್ಯಾಕ್ಚರ್ ಮಾಡುವಾಗ ಅದರಲ್ಲಿ ಐರನ್ ಕಂಟೆಂಟ್ 0.45% ಗಿಂತ ಜಾಸ್ತಿ ಇರಬಾರ್ದು. ಹಾಗೆಯೇ ಆಪ್ಟಿಕಲ್ ಗ್ಲಾಸಸ್ ವಿಚ್ ಆರ್ ಯೂಸ್ಡ್ ಫಾರ್ ಆಪ್ಟಿಕಲ್ ಪರ್ಪಸ್, ಲೆನ್ಸ್ಗಳಾಗಿ ಇರ್ಬೋದು, ಪ್ರಿಸಮ್ಗಳಾಗಿರ್ಬೋದು, ಅದನ್ನೆಲ್ಲ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ. ಅಲ್ಲಿ ಕೂಡ ಗ್ಲಾಸ್ ಅದನ್ನು ಮಾಡುವ ಗ್ಲಾಸ್ ಅಲ್ಲಿ 0.015% ಗಿಂತ ಜಾಸ್ತಿ ಐರನ್ ಕಂಟೆಂಟ್ ಇರಬಹುದು. ಕಾರಣ ಇಷ್ಟೇ, ಐರನ್ ಕಂಟೆಂಟ್ ಲೀಡ್ಸ್ ಟು ಎಫೆಕ್ಟ್ ದಿ ಕಲರ್ ಆಫ್ ದಿ ಗ್ಲಾಸ್ ಅಡ್ವರ್ಸ್ಲಿ. ಗ್ಲಾಸ್ನ ಕಲರ್ ಅಲ್ಲಿ ಅಡ್ವರ್ಸ್ ಆಗಿ ಎಫೆಕ್ಟ್ ಮಾಡೋದ್ರಿಂದ ಐರನ್ ಕಂಟೆಂಟ್ ಆ ಸ್ಯಾಂಡ್ ಅಲ್ಲಿ ಇರಬಾರ್ದು. ಇದು ಒಂದನೇ ರಾ ಮೆಟೀರಿಯಲ್. ಈಗ ಎರಡನೇ ರಾ ಮೆಟೀರಿಯಲ್ ಸೋಡಾ ಆ್ಯಶ್. ಡೆನ್ಸ್ ಸೋಡಾ ಆ್ಯಶ್ ಅನ್ನ ಯೂಸ್ ಮಾಡ್ತಾರೆ. ಆಕ್ಚುಲಿ ದಿ ಸೋಡಿಯಂ ಆಕ್ಸೈಡ್ ರಿಕ್ವೈರ್ಡ್ ಫಾರ್ ದಿ ಗ್ಲಾಸ್ ಮ್ಯಾನುಫ್ಯಾಕ್ಚರ್ is supplied by dense soda ash, that is sodium carbonate. The other sources are sodium bicarbonate, salt cake and sodium nitrate. All these will also supply the required sodium oxide in the batch material for the production of glass. The latter is useful in oxidizing iron and accelerating the melting. ಮೆಲ್ಟಿಂಗ್ ಅನ್ನ ಅದು ಬೇಗನೆ ಮೆಲ್ಟ್ ಆಗುವಂಗೆ ನೋಡ್ಕೊಳ್ಳುತ್ತೆ.
ದಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಲೈಮ್, ಇದಕ್ಕೆ ಬ್ಯಾಚ್ ಮೆಟೀರಿಯಲ್ ಬೇಕಾದ ಲೈಮ್ ವಿಚ್ ಆಕ್ಚುಲಿ ಸಪ್ಲೈಸ್ ಕ್ಯಾಲ್ಸಿಯಂ ಆಕ್ಸೈಡ್ ಆರ್ ಲೈಮ್ ಸ್ಟೋನ್ ಇಂದ ಅದನ್ನು ಸಪ್ಲೈ ಮಾಡ್ಲಿಕ್ಕೆ ಆಗುತ್ತೆ, ಇಲ್ಲದ್ರೆ ಬರ್ಂಟ್ ಲೈಮ್ ಇಂದ ಆಗ್ತದೆ, ಇಲ್ಲದ್ರೆ ಡಾಲಮೈಟ್ ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟು ಇದೆ, ಮೆಗ್ನೀಷಿಯಂ ಕಾರ್ಬೋನೇಟು ಇದೆ. ಇದನ್ನ ನೀವು ಬರ್ನ್ ಮಾಡಿದ್ರೆ ನಿಮಗೆ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಮೆಗ್ನೀಷಿಯಂ ಆಕ್ಸೈಡ್ ಸಿಗುತ್ತೆ. ದಿ ಲೇಟರ್ ಇಂಟ್ರೊಡ್ಯೂಸಿಂಗ್ ಮೆಗ್ನೀಷಿಯಂ ಆಕ್ಸೈಡ್ ಇನ್ ದಿ ಬ್ಯಾಚ್ ಮೆಟೀರಿಯಲ್. ಈಗಿನ ಬ್ಯಾಚ್ ಮೆಟೀರಿಯಲ್, ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಚ್ ಮೆಟೀರಿಯಲ್, ಬ್ಯಾಚ್ ಅಂದರೆ ಬ್ಯಾಚ್ ರಾ ಮೆಟೀರಿಯಲ್ಗಳಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನೇ ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾರೆ. ಇನ್ನು ಮೂರನೇ ರಾ ಮೆಟೀರಿಯಲ್ ಫೀಲ್ಡ್ ಸ್ಪಾರ್ ಅಂತ. ಫೀಲ್ಡ್ ಸ್ಪಾರ್ ದೇ ಹ್ಯಾವ್ ದಿ ಜನರಲ್ ಫಾರ್ಮುಲಾ R2O Al2O3 6SiO2, where R2O stands for Na2O or K2O or a mixture of these two. They are the source of alumina Al2O3 because they are cheap, pure and fusible and are composed entirely of glass forming oxides. ಇದರಲ್ಲಿ ನಿಮಗೆ ಫೀಲ್ಡ್ ಸ್ಪಾರ್ ಅಲ್ಲಿ 3 ಟೈಪ್ ಇದೆ. ಸೋಡಿಯಂ ಫೀಲ್ಡ್ ಸ್ಪಾರ್, ಇನ್ನೊಂದು ಪೊಟ್ಯಾಶ್ ಫೀಲ್ಡ್ ಸ್ಪಾರ್, ಇನ್ನೊಂದು ಸಿಲಿಕಾ ಫೀಲ್ಡ್ ಸ್ಪಾರ್. ಇದರಲ್ಲಿ 3 ಟೈಪ್ ಇದೆ. ಆ 3 ಟೈಪ್ ಅನ್ನು ಕೂಡ ಯೂಸ್ ಮಾಡ್ತಾರೆ. ಅಲ್ಯೂಮಿನಾ Al2O3 is itself is used only when cost is the secondary item. Field spars also supplies sodium oxide, potassium oxide and silica. ಇದನ್ನ ಫೀಲ್ಡ್ ಸ್ಪಾರ್ಗಳು ನಿಮಗೆ ಸೋಡಿಯಂ ಆಕ್ಸೈಡ್ ಅನ್ನ, ಪೊಟ್ಯಾಷಿಯಂ ಆಕ್ಸೈಡ್ ಅನ್ನ, ಸಿಲಿಕಾನ, SiO2 ಅದನ್ನೆಲ್ಲ ಅದು ಸಪ್ಲೈ ಮಾಡುತ್ತೆ. ದಿ ಅಲ್ಯೂಮಿನಾ ಕಂಟೆಂಟ್ ಸರ್ವ್ಸ್ ಆಸ್ ಲೋವರಿಂಗ್ ದಿ ಮೆಲ್ಟಿಂಗ್ ಪಾಯಿಂಟ್ ಆಫ್ ದಿ ಗ್ಲಾಸ್. ಏನು ನಾವು ಅಲ್ಯೂಮಿನಾ Al2O3 ಅದಕ್ಕೆ ಆಡ್ ಮಾಡ್ತೀವಿ, ಇದು ಗ್ಲಾಸ್ ಬ್ಯಾಚ್ ಮೆಟೀರಿಯಲ್ನ ಮೆಲ್ಟ್ ಮಾಡಲಿಕ್ಕೆ, ಅದರ ಮೆಲ್ಟಿಂಗ್ ಪಾಯಿಂಟ್ ಅನ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅಂಡ್ ಟು ರಿಟಾರ್ಡ್ ಡಿವಿಟ್ರಿಫಿಕೇಶನ್ ಆಗದಂಗೆ ಇದು ತಡೆಯುತ್ತೆ. ಯಾವುದು? ಅಲ್ಯೂಮಿನಾ ಕಂಟೆಂಟ್. 4ನೇ ರಾ ಮೆಟೀರಿಯಲ್ ಸಾಲ್ಟ್ ಕೇಕ್, that is hydrated sodium sulfate. It is a minor ingredient of glass and also other sulfates such as ammonium and barium sulfates are encountered in all types of glasses. ಇದು ಮಾತ್ರ ಅಲ್ಲ, ಸಾಲ್ಟ್ ಕೇಕ್ ಮಾತ್ರ, ಅದರ ಬದಲಾಗಿ ಅಮೋನಿಯಂ ಮತ್ತು ಬೇರಿಯಂ ಸಲ್ಫೇಟ್ ಅನ್ನು ಕೂಡ ಗ್ಲಾಸ್ ಮೆಟೀರಿಯಲ್ ಅಲ್ಲಿ ಆಡ್ ಮಾಡಲಿಕ್ಕೆ ಆಗ್ತದೆ. ಕಾರ್ಬನ್ ಶುಡ್ ಬಿ ಯೂಸ್ಡ್ ವಿತ್ ಸಲ್ಫೇಟ್ to reduce them in sulfide. The sulfate content ಅನ್ನ ಸಲ್ಫೈಡ್ ಕಂಟೆಂಟ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಕಾರ್ಬನ್ ಅನ್ನು ಕೂಡ ಯೂಸ್ ಮಾಡ್ತಾರೆ. ಕಾರ್ಬನ್ ಇಸ್ ಇನ್ ದಿ ಫಾರ್ಮ್ ಆಫ್ ಕಾರ್ಬನ್ ಬ್ಲ್ಯಾಕ್ ಆರ್ ಪೌಡರ್ಡ್ ಕೋಕ್, ಇದನ್ನ ಈ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾರೆ. ಆರ್ಸೆನಿಕ್ ಟ್ರೈಆಕ್ಸೈಡ್ ಮೇ ಬಿ ಆಡೆಡ್ ಟು ಫೆಸಿಲಿಟೇಟ್ ದಿ ರಿಮೂವಲ್ ಆಫ್ ಬಬಲ್ಸ್. ನಿಮಗೆ ಗ್ಲಾಸ್ ಮೆಲ್ಟ್ ಆಗುವಾಗ ಅದರಲ್ಲಿ because of the chemical reactions there will be evolution of gases or there will be entrap of air. These entrapped air or gases actually leaves air bubbles in the glass molten mass. Unless we remove these bubbles, they will actually appear in the finished glass where the strength is actually reduced. On heating or with a small mechanical shock, they may tend to crack or break during handling. Nitrates of sodium or potassium are used to oxidize iron and make it less noticeable in the finished glass. ಏನು ಐರನ್ ಕಂಟೆಂಟ್ ಏನು ಇರ್ತದೆ ಅದನ್ನ ತೆಗಿಲಿಕ್ಕೆ ಸೋಡಿಯಂ ಅಥವಾ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನ ಯೂಸ್ ಮಾಡಿ ಐರನ್ ಅನ್ನ ಆಕ್ಸೈಡ್ ಮಾಡಿ ಆಕ್ಸಿಡೇಷನ್ ಇಂದ ಅದನ್ನ ಎಲಿಮಿನೇಟ್ ಮಾಡ್ತಾರೆ. ಅದರಿಂದ ಅದು ಫಿನಿಶ್ಡ್ ಗ್ಲಾಸ್ ಅಲ್ಲಿ ನಮಗೆ ಅದರ ಕಲರ್ ಕಾಣುವುದಿಲ್ಲ. ಪೊಟ್ಯಾಷಿಯಂ ನೈಟ್ರೇಟ್ ಆರ್ ಕಾರ್ಬೋನೇಟ್, potassium carbonate is employed in many grades of
table, decorative and other optical glasses. ಬೇರೆ ಗ್ಲಾಸ್ಗಳಲ್ಲಿ ಟೇಬಲ್ ವೇರ್ಸ್ ಇರ್ಬೋದು, ನಿಮಗೆ ಕಪ್, ಸಾಸರ್, ಆಮೇಲೆ ಪ್ಲೇಟ್ಸ್ ಅದು ಇರ್ಬೋದು, ಡೆಕೋರೇಟಿವ್ ಗ್ಲಾಸ್ ಐಟಮ್ಸ್ ಇರ್ಬೋದು, ಆಪ್ಟಿಕಲ್ ಗ್ಲಾಸಸ್ ಇರ್ಬೋದು. ಇದರಲ್ಲೆಲ್ಲ ಪೊಟ್ಯಾಷಿಯಂ ನೈಟ್ರೇಟ್ ಆರ್ ಪೊಟ್ಯಾಷಿಯಂ ಕಾರ್ಬೊನೇಟ್ ಅನ್ನ ಯೂಸ್ ಮಾಡ್ತಾರೆ. ರೈಟ್. ಇನ್ 5ನೇ ರಾ ಮೆಟೀರಿಯಲ್ ಈಸ್ ಬೋರಾಕ್ಸ್. Borax is actually it supplies both sodium oxide and boric oxide B2O3. Though it is employed in window glass or plate glass, borax is now commonly used in certain types of container glass. There is also a high index borate glass that has a lower dispersion value in the higher refractive index than any other glass and is valuable as an optical glass. Borax glass anna nimige adu actually they are having such glasses are having resistance towards the corrosion, chemical attack and other alkali attack. ಅದರಿಂದ ಇದನ್ನೆಲ್ಲ ಲ್ಯಾಬ್ಗಳಲ್ಲಿ ಅದನ್ನ ರಿಯೇಜೆಂಟ್ ಬಾಟಲ್ಸ್ ಆಗಿ ಯೂಸ್ ಮಾಡ್ತಾರೆ. ಇಲ್ಲರೆ ನಿಮಗೆ ಕೋನಿಕಲ್ ಫ್ಲಾಸ್ಕ್ ಇರ್ಬೋದು, ಬೀಕರ್ಸ್ ಇರ್ಬೋದು, ಇಲ್ಲ ಮೆಷರಿಂಗ್ ಜಾರ್ಗಳು ಇರ್ಬೋದು, ಇವನ್ನೆಲ್ಲ ಈ ಬೋರೋಸಿಲಿಕೇಟ್ ಗ್ಲಾಸ್ ಇಂದ ಮಾಡ್ತಾರೆ. ಅದಕ್ಕೆಲ್ಲ ಬಿಕಾಸ್ ಆಫ್ ಅದರ ರೆಸಿಸ್ಟೆನ್ಸ್, ಡ್ಯೂರೇಬಿಲಿಟಿ, ಇದರ ಮೇಲೆ ಎಲ್ಲ ಲೋವರ್ ಎಕ್ಸ್ಪಾನ್ಷನ್ ಕೋಎಫಿಷಿಯಂಟ್, ಕೆಮಿಕಲ್ ಡ್ಯೂರೇಬಿಲಿಟಿ ಜಾಸ್ತಿ ಇರ್ತದೆ. ಬೋರಿಕ್ ಆಸಿಡ್ ಈಸ್ ಆಲ್ಸೋ ಯೂಸ್ಡ್ ಇನ್ ಬ್ಯಾಚ್ ವೇರ್ only a small amount of alkali is wanted. ಸ್ವಲ್ಪನೇ ಆಲ್ಕಲಿ ಬೇಕಂತ ಇದ್ರೆ ಅದಕ್ಕೆ ಬೋರಿಕ್ ಆಸಿಡ್ ಅನ್ನೇ ಆಡ್ ಮಾಡ್ತಾರೆ. ಇಲ್ಲ ಜಾಸ್ತಿ ಬೇಕಾದ್ರೆ ನಿಮಗೆ ಸೋಡಿಯಂ ಆಕ್ಸೈಡ್ ಅನ್ನ ಅದಕ್ಕೆ ಸೇರಿಸ್ತಾರೆ. 6ನೇ ರಾ ಮೆಟೀರಿಯಲ್ ಇಸ್ ಕಲ್ಟ್. ಕಲ್ಟ್ ಅಂದ್ರೆ ಬ್ರೋಕನ್ ಆರ್ ಕ್ರಶ್ಡ್ ಗ್ಲಾಸ್. ಬ್ರೋಕನ್ ಗ್ಲಾಸ್ ಅಥವಾ ಕ್ರಶ್ಡ್ ಗ್ಲಾಸ್ ಅನ್ನ ಕಲ್ಟ್ ಅಂತ ಕರೀತಾರೆ. ಇದನ್ನ ವೇಸ್ಟ್ ಮಾಡಿ ಬಿಸಾಡುವುದರಿಂದ ಏನು ಉಪಯೋಗ ಇಲ್ಲ. ಅದಕ್ಕೆ ಇದನ್ನ ಅಪ್ ಟು 10% ಒಂದು ಬ್ಯಾಚ್ ಮೆಟೀರಿಯಲ್ ಅಲ್ಲಿ ಇದನ್ನು ಕೂಡ ಆಡ್ ಮಾಡ್ತಾರೆ. ಇದು ಸಿಗುವಂತದ್ದು ನಿಮಗೆ ಬ್ರೋಕನ್ ಬಾಟಲ್ಸ್ ಇರ್ಬೋದು, ಗ್ಲಾಸ್ ಆರ್ಟಿಕಲ್ಸ್ ಇರ್ಬೋದು, ಇಲ್ಲ ಗ್ಲಾಸ್ ಆರ್ಟಿಕಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಅದರ ಎಕ್ಸಸ್ ಇದನ್ನು ಟ್ರಿಮ್ ಮಾಡೋದಿರ್ಬೋದು. ಇದರಿಂದೆಲ್ಲ ಇದು ಸಿಗುತ್ತೆ. ಜಾಸ್ತಿ ಅಂದ್ರೆ 80% ನವರೆಗೆ ಯೂಸ್ ಮಾಡ್ತಾರೆ. ಕಡಿಮೆ ಅಂದ್ರೆ 10% ನವರೆಗೆ ಯೂಸ್ ಮಾಡ್ತಾರೆ. 10ರಿಂದ 80% ವರೆಗೆ ಇದನ್ನ ಯೂಸ್ ಮಾಡಲಿಕ್ಕೆ ಆಗ್ತದೆ. ಇನ್ನೊಂದು ಕೆಮಿಕಲ್ ರಿಯಾಕ್ಷನ್ಸ್ ಏನಾಗ್ತದೆ ನೋಡುವ. ಕೆಮಿಕಲ್ ರಿಯಾಕ್ಷನ್ಸ್ ಏನಾಗ್ತದೆ ನೋಡುವ. ಒಂದನೇದು ಸೋಡಿಯಂ ಕಾರ್ಬೋನೇಟ್, ಡೆನ್ಸ್ ಸೋಡಾ ಆಶ್ ಮತ್ತು ಸಿಲಿಕಾ ಗಿವ್ಸ್ ಸೋಡಿಯಂ ಸಿಲಿಕೇಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಹಾಗೇನೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ಸಿಲಿಕಾ ಗಿವ್ಸ್ ಕ್ಯಾಲ್ಸಿಯಂ ಸಿಲಿಕೇಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. Sodium sulfate, salt K, when it reacts with SiO2 and carbon, it gives sodium silicate, sulfur dioxide and carbon monoxide. The ಕೊನೆಯ reaction takes place as below. Sodium sulfate plus carbon gives sodium silicate plus carbon monoxide. 2 moles of sodium sulfate plus carbon gives 2 moles of sodium silicate plus carbon dioxide. Sodium sulfide plus silica gives sodium silicate plus sulfur dioxide. So these are the reactions taking place in the melting of the batch materials to produce ಗ್ಲಾಸ್ ಅನ್ನ ಪ್ರೊಡ್ಯೂಸ್ ಮಾಡುವಾಗ ಈ ಬ್ಯಾಚ್ ಮೆಟೀರಿಯಲ್ ಎಲ್ಲ ಮೆಲ್ಟ್ ಮಾಡಿದಾಗ, ಈ ಎಲ್ಲ ರಾ ಮೆಟೀರಿಯಲ್ ಹಾಕಿ ಮೆಲ್ಟ್ ಮಾಡುವಾಗ ನಮಗೆ ಈ ರಿಯಾಕ್ಷನ್ಸ್ಗಳು ಆಗ್ತವೆ. ಸೊ ಇದು ಬ್ರೀಫ್ಲಿ ಅಬೌಟ್ manufacturing process, not manufacturing process. It is actually we have discussed about the chemical raw materials required and chemical reactions that are taking place. Let us see some multiple choice questions. Number 1, the major constituents of glass are
Option A, lime, clay and soda ash. Option B, sand, lime and soda ash. Option C, silica, alumina and clay. And option D, silica, alumina and soda ash. The right option is option B. The major constituents of glass are sand, limestone and soda ash. Second question. The major raw material for glass is option A, quartz, option B, magnesium oxide, option C, iron oxide, option D, cult. That is broken pieces. ಇದರಲ್ಲಿ ಸರಿಯಾದ ಆನ್ಸರ್ A, option A, that is quartz. The major raw material for glass is quartz. Question number 3. Which chemical is added to remove bubbles from molten glass? Molten glass ಇಂದ bubbles ಅನ್ನ ರಿಮೂವ್ ಮಾಡಲಿಕ್ಕೆ ಯಾವ ಕೆಮಿಕಲ್ ಅನ್ನ ಆಡ್ ಮಾಡ್ತಾರೆ? ಆಪ್ಷನ್ A, lead oxide, option B, silica, option C, arsenic, option D, borax. ಯಾವುದು? ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಆರ್ಸೆನಿಕ್ ಅನ್ನ ಆಡ್ ಮಾಡ್ತಾರೆ. ನಾಲ್ಕನೇ ಪ್ರಶ್ನೆ. ದಿ ವಿಸ್ಕಾಸಿಟಿ ಆಫ್ ಗ್ಲಾಸ್ ಇಸ್ ಗ್ರೇಟರ್ ದ್ಯಾನ್ ಡ್ಯಾಶ್. 10 to the power 3 poise, 10 to the power 6 poise, 10 to the power 9 poise, 10 to the power 10 poise, 12 poise. 10 to the power D is the option, right option. The viscosity is greater than 10 to the power 12 poise. Question number 5. Glass has no dash point. Glass has no definite dash point. Options are boiling point, option B, melting point, option C, dehydration point, option D, saturation point. The right answer is option B, that is melting point. Glass has no definite melting point. ಆಯ್ತಾ? ಇಷ್ಟು ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಏನಂದ್ರೆ ಗ್ಲಾಸ್ ಅಂದ್ರೆ ಏನು, ಅದರ ಕಾಂಪೋಸಿಷನ್ ಏನು, ಆಮೇಲೆ ಗ್ಲಾಸ್ ಅನ್ನ ಮಾಡಲಿಕ್ಕೆ ಏನೇನು ರಾ ಮೆಟೀರಿಯಲ್ ಬೇಕು, ಒಂದು 5-6 ರಾ ಮೆಟೀರಿಯಲ್ಗಳನ್ನ ನಾವು ಲಿಸ್ಟ್ ಮಾಡಿದ್ದೀವಿ. ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಓದಿದ್ದೀವಿ. ಹಾಗೆಯೇ ಏನು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತವೆ, ಆ ರಿಯಾಕ್ಷನ್ಸ್ ಹೇಗೆ ಆಗ್ತವೆ ಅದರ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ದೀವಿ. ರೈಟ್? ಥ್ಯಾಂಕ್ ಯು.